ಅವರು ಸ್ಮಶಾನದಲ್ಲಿ ವಾಸ ಮಾಡ್ತಾರೆ. ಧಗಧಗ ಉರಿತಿರೋ ಚಿತೆಯ ಎದುರೆ ಕೂತು ಸಾಧನೆ ಮಾಡ್ತಾರೆ. ಸುಟ್ಟ ಶವದ ಚಿತಾ ಭಸ್ಮವನ್ನೇ ಮೈತುಂಬಾ ಹಚ್ಕೋತಾರೆ. ಮನುಷ್ಯನ ಶವವನ್ನೇ ಆಹಾರವಾಗಿ ಸೇವನೆ ಮಾಡ್ತಾರೆ. ಮಾನವನ ತಲೆಬುರುಡೆಯನ್ನೇ ನೀರು ಕುಡಿಯೋದಕ್ಕೆ ಬಳಸ್ತಾರೆ. ಶವಗಳ ಜೊತೆ ಸಂಭೋಗ ಮಾಡ್ತಾರೆ. ಕಾಲ ಭೈರವನಾದ ಶಿವನನ್ನ ಆರಾಧನೆ ಮಾಡ್ತಾರೆ. ಕತ್ತಲ ಸ್ಮಶಾನಗಳಲ್ಲಿ, ಕ್ರೂರವಾದ ಕಾಡುಗಳಲ್ಲಿ, ಹಿಮಾಲಯದ ಚಳಿ ತುಂಬಿದ ಪರ್ವತಗಳಲ್ಲಿ, ಭಯಾನಕ ಗುಹೆಗಳಲ್ಲಿ ವಾಸ ಮಾಡ್ತಾರೆ. ಅವರು ಬಟ್ಟೆ ಹಾಕೋದಿಲ್ಲ. ಆದ್ರೂ ಸಹ ಹಿಮಾಲಯದ ಮೈ ಕೊರೆಯುವ ಚಳಿಯು ಅವರಿಗೆ ಏನು ಮಾಡೋದಿಲ್ಲ. ನೀವು ಎರಡೆರಡು ಸ್ವೆಟರ್ ಹಾಕೊಂಡ್ರು ಗಡಗಡ ಅಂತ ನಡುಗೋ ಹಾಗೆ ಮಾಡೋ ಚಳಿ ಅವರಲ್ಲಿ ಸಣ್ಣ ನಡುಕವನ್ನು ಕೂಡ ಹುಟ್ಟು ಹಾಕೋದಿಲ್ಲ. ಅವರನ್ನ ಜಗತ್ತು ಅಘೋರಿಗಳು, ನಾಗಸಾಧುಗಳು, ಕಪಾಲಿಕರು ಅಂತೆಲ್ಲ ಕರೆಯುತ್ತೆ. ಕುಂಭಮೇಳದ ಯಾವುದೇ ವಿಡಿಯೋ ತೆರೆದು ನೋಡಿದ್ರು ಅದರಲ್ಲಿ ಮೊದಲು ಕಾಣೋದೇ ಅವರು. ತಲೆಯಿಂದ ಹಿಡಿದು ಕಾಲಿನ ಉಗುರಿನ ತನಕ ಹುಡುಕಿದ್ರು ಒಂದೇ ಒಂದು ಬಟ್ಟೆಯ ತುಂಡು ಅವರ ಮೈ ಮೇಲೆ ಇಡುವುದೇ ಇಲ್ಲ. ಸಾವಿರಾರು ಜನರ ಎದುರಿದ್ರು ಅವರು ಯಾವ ಮುಜುಗರ ನಾಚಿಕೆಗಳು ಇಲ್ಲದೆ ನಗ್ನರಾಗಿ ದಿಗಂಬರರಾಗಿ ನಡ್ಕೊಂಡು ಹೋಗ್ತಾರೆ. ನಮ್ಮ ದೇಶದವರು ಮಾತ್ರ ಅಲ್ಲ, ವಿದೇಶಗಳು ಹಾಗೂ ಪಾಶ್ಚಿಮಾತ್ಯ ದೇಶಗಳ ಜನರು ಕೂಡ ಅವರ ಇಂಟರ್ವ್ಯೂಗಾಗಿ ಕಾಯ್ತಾ ಇದ್ರು. ಅವರು ಮಾತ್ರ ಯಾರ ಕೈಗೂ ಸಿಗೋದಿಲ್ಲ. ಕುಂಭಮೇಳ ಮುಗಿತಿದ್ದ ಹಾಗೆ ನಿನ್ನೆ ಇಷ್ಟೊಂದು ಸಾವಿರ ಜನ ಇಲ್ಲಿ ಇದ್ದಿದ್ದೇ ಸುಳ್ಳು ಅನ್ನೋ ಹಾಗೆ ಅಲ್ಲಿಂದ ಮಾಯವಾಗಿ ಬಿಡ್ತಾರೆ. ಅವರು ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು, ಇಷ್ಟು ದಿನ ಎಲ್ಲಿದ್ರು ಎಂಬೆಲ್ಲ ಪ್ರಶ್ನೆಗಳನ್ನ ಉಳಿಸಿ ಹೊರಟೆ ಹೋಗ್ತಾರೆ. ಮತ್ತೆ ಅವರನ್ನ ಹೀಗೆ ಊರಿನಲ್ಲಿ ನೋಡೋದು ಮುಂದಿನ ಕುಂಭಮೇಳಕ್ಕೇನೆ. ಸ್ನೇಹಿತರೆ, ಈ ಅಘೋರಿಗಳು ಅನ್ನೋ ವಿಷಯ ನಮಗೆ ಹೊಸತೇನಲ್ಲ. ಯೂಟ್ಯೂಬ್ ಅನ್ನ ತೆರೆದು ನೋಡಿದ್ರೆ ಇವರ ಕುರಿತಾದ ಚಿತ್ರ ವಿಚಿತ್ರ ವಿಡಿಯೋಗಳು ನೂರಾರು ಸಿಗ್ತಾವೆ. ಶವದ ಮುಂದೆ ಕೂತು ಮಂತ್ರ ಹೇಳ್ತಿರೋ ಸಾಧುವಿನಿಂದ ಹಿಡಿದು ನೇರ ಶವದ ಎದೆಗೆ ಬಾಯಿ ಹಾಕೋ ಭಯಾನಕ ದೃಶ್ಯದ ತುಣುಕು ಕೂಡ ನೋಡೋಕೆ ಸಿಗುತ್ತೆ. ಆದ್ರೆ ಇದರಲ್ಲಿ ಸತ್ಯ ಎಷ್ಟು, ಸುಳ್ಳೆಷ್ಟು ಅನ್ನೋದು ಮಾತ್ರ ಇನ್ನು ಪ್ರಶ್ನೆಯಾಗಿ ಉಳಿಯುತ್ತೆ. ಇನ್ನು ದೊಡ್ಡ ದೊಡ್ಡ ಪಟ್ಟಣದ ಬೇರೆ ಬೇರೆ ಬೀದಿಗಳಲ್ಲಿ ಸಿಟಿ ಬಸ್ಸಿನ ಸೀಟಿನ ಹಿಂದೆ ಅಂಟಿಸಿರೋ ಪೋಸ್ಟರ್ಗಳಲ್ಲಿ ಆಸ್ತಿ ಸಮಸ್ಯೆಗೆ ಪರಿಹಾರ, ವಶೀಕರಣ ಅಂತೆಲ್ಲ ಬರೆದಿರೋ ವಾಕ್ಯದ ಮಧ್ಯೆ ಎಲ್ಲೋ ಒಂದ್ ಕಡೆ ಅಘೋರ ವಿದ್ಯೆ ಅನ್ನೋ ಸಾಲು ಸಹ ಕಂಡು ಕಾಣದ ಹಾಗೆ ಕೂತಿರುತ್ತೆ. ಹಾಗಾದ್ರೆ ಅಘೋರಿಗಳು ಮಾಟಗಾರರ? ಅವರು ವಾಮಾಚಾರ ಮಾಡ್ತಾರ? ಹೊರಗೆ ದೊಡ್ಡ ಬೋರ್ಡು ಹಾಕೊಂಡು ಒಳಗೆ ಕೂತಿರೋ ಬಾಬಾಗಳು ನಿಜಕ್ಕೂ ಅಘೋರಿಗಳ? ಈ ಎಲ್ಲಾ ಪ್ರಶ್ನೆಗಳು ನಮ್ಮನ್ನ ಇಂದಿಗೂ ಕಾಡ್ತಾನೆ ಇವೆ. ನಿಜ ಸ್ನೇಹಿತರೆ, ಅಘೋರಿಗಳ ಬದುಕು ಎಷ್ಟೇ ಬಿಡಿಸಿದ್ರು ಮತ್ತು ರಹಸ್ಯವಾಗಿ ಉಳಿಯೋ ನಿಗೂಢ ರಹಸ್ಯ. ವಿಜ್ಞಾನ ತಂತ್ರಜ್ಞಾನ ಅತಿಯಾಗಿ ಬೆಳೆದಿರೋ, ಹುಟ್ಟಿದ್ದು ಮುಟ್ಟಿದ್ದಕ್ಕೂ ಯಂತ್ರಗಳು ಬಂದಿರೋ, ನಮ್ಮ ಕೆಲಸಗಳು ಸುಲಭ ಆಗ್ತಿರೋ ಈ ಕಾಲದಲ್ಲೂ ಆ ಚಳಿಯ ಗುಹೆಗಳಲ್ಲಿ, ಸ್ಮಶಾನದ ಭಯಾನಕ ಕತ್ತಲಲ್ಲಿ, ಚಿತೆಗಳ ಪ್ರಪಂಚದಲ್ಲಿ ಬದುಕೋ ಅಘೋರ ಬದುಕನ್ನ ಯಾಕೆ ಒಂದಷ್ಟು ಜನ ಆಯ್ಕೆ ಮಾಡ್ಕೋತಾರೆ? ಅದರಿಂದ ಅವರಿಗೆ ಏನು ಸಿಗುತ್ತೆ? ಅಲ್ಲಿ ಅವರು ಮಾಡೋ ವಿಚಿತ್ರ ಪೂಜೆಗಳು ಯಾವ್ಯಾವುದು? ಅವರು ನಿಜಕ್ಕೂ ಶವ ಭಕ್ಷಣೆ ಮಾಡ್ತಾರ? ಶವದ ಜೊತೆ ಸಂಭೋಗ ಮಾಡ್ತಾರ? ಅವರು ಮಾಟ ಮಂತ್ರ ಮಾಡೋದು, ಮಂಕು ಬೂದಿ ಹಾಕೋದು ಇದೆಲ್ಲ ನಿಜಾನ? ಅಷ್ಟಕ್ಕೂ ಈ ಅಘೋರ ಪಂಥವನ್ನು ಸ್ಥಾಪಿಸಿರೋದು ಯಾರು? ಅವರ ಕಥೆ ಏನು? ಹಿಮಾಲಯದ ಪರ್ವತಗಳಲ್ಲಿ, ಗುಹೆಗಳಲ್ಲಿ ನೂರಾರು ವರ್ಷಗಳಿಂದ ಬದುಕಿರೋ ಬಾಬಾಗಳು ಇದಾರೆ ಅಂತಾರಲ್ಲ, ಅದು ನಿಜಾನ? ಹಾಗೇನಾದ್ರೂ ಇದ್ರೆ ಅದು ಸಾಧ್ಯ ಆಗಿದ್ದು ಹೀಗೆ? ಅಘೋರ ಪಂಥದಲ್ಲಿ ಮಹಿಳೆಯರ ಪಾತ್ರವೇನು? ತಮ್ಮ ಪೂಜೆ ವಿಧಿ ವಿಧಾನಗಳಲ್ಲಿ ಅಘೋರಿಗಳು ಬಳಸೋ ವಿಚಿತ್ರ ಪ್ರಾಣಿಗಳು ಯಾವ್ಯಾವುದು? ಅವನ್ನ ಬಳಸೋದ್ರ ಹಿಂದಿನ ಉದ್ದೇಶ ಏನು? ಅದು ಹರಿದ್ವಾರದ ಸಮೀಪದ ಒಂದು ಹಳ್ಳಿ. ಅಲ್ಲಿಗೆ ಕತ್ತಲು ಕಂಬಳಿ ಹೊದ್ದುಕೊಂಡು ಬರೋ ಹೊತ್ತಾಗಿದೆ.
ಹರಿದ್ವಾರಕ್ಕೆ ಬಂದ ಭಕ್ತರ ಪೈಕಿ ಒಂದಷ್ಟು ಜನ ಅಲ್ಲಿಗೂ ಬಂದಿದ್ದಾರೆ. ಗಿಜಿಗುಡುವ ಜನಸಂದಣಿಯ ಮಧ್ಯೆ ಒಬ್ಬ ಪ್ರವಾಸಿ ಕೊರಳಿಗೆ ಕ್ಯಾಮೆರಾ ನೇತು ಹಾಕಿಕೊಂಡು ನಿಂತಿದ್ದಾನೆ. ಉಳಿದ ಪ್ರವಾಸಿಗರ ತರಾನೇ ಅವನು ಇಲ್ಲಿಗೆ ಬಂದಿದ್ದನಾದ್ರೂ ಅವನ ತರ ಇವನ ಪ್ರವಾಸ ಇಲ್ಲಿಗೆ ಮುಗಿಯುವುದಿಲ್ಲ. ಹರಿದ್ವಾರದ ಈ ಕಟ್ಟ ಕಡೆಯ ಹಳ್ಳಿಯಿಂದ ಆಚೆಗಿರೋ ದಟ್ಟ ಕಾಡಿಗೆ ಹೋಗ್ಬೇಕು ಅನ್ನೋದು ಅವನ ಮಹದಾಸೆ. ಕಾಡಿನ ಮಧ್ಯೆ ಸುಮಾರು 20-25 ಕಿಲೋಮೀಟರ್ ಹೋದ್ರೆ ಸಿಗುವ ವಿಚಿತ್ರ ಹಳ್ಳಿಗೆ ಹೋಗ್ಬೇಕು ಅನ್ನೋದೇ ಅವನ ದೊಡ್ಡ ಆಸೆ. ಅಲ್ಲಿ ಮಾತ್ರ ಸಿಗೋ ಆ ವಿಚಿತ್ರವಾದ ನಿಗೂಢವಾದ ವ್ಯಕ್ತಿಗಳನ್ನ ಭೇಟಿಯಾಗಿ ಮಾತನಾಡಿಸ್ಬೇಕು ಅಂತಾನೆ ಅವನು ಇಲ್ಲಿಗೆ ಬಂದಿದ್ದಾನೆ. ಎಷ್ಟೋ ದೂರದಿಂದ ಅವನು ಇಲ್ಲಿಗೆ ಬರೋ ಹಾಗೆ ಮಾಡಿದ ಆ ನಿಗೂಢ ವ್ಯಕ್ತಿಗಳು ಬೇರೆ ಯಾರೂ ಅಲ್ಲ, ಅವರೇ ಅಘೋರಿಗಳು. ಅದ್ಯಾಕೋ ಗೊತ್ತಿಲ್ಲ, ಈ ಒಂದು ಹೆಸರು ಕೇಳಿದ ಕೂಡ್ಲೆ ಆ ಇಡೀ ಹಳ್ಳಿಯ ಜನ ಬೆಚ್ಚಿ ಬೀಳ್ತಿದ್ರು. ಆಟೋದವರಾಗ್ಲಿ ಟ್ಯಾಕ್ಸಿಯವರಾಗ್ಲಿ ಅವರು ಇರೋ ಊರಿಗೆ ಕರ್ಕೊಂಡು ಹೋಗೋಕೆ ಒಪ್ತಾನೇ ಇರ್ಲಿಲ್ಲ. ಅಘೋರಿಗಳ ಊರಿನ ಒಳಗೆ ಹೋಗೋ ಮಾತು ಹಾಗಿರ್ಲಿ, ಅದರ ಸರಹದ್ದಿನ ಹೊರಗೆ ಬಿಡ್ರಪ್ಪ ಸಾಕು ಅಂದ್ರು ಅವರು ಯಾರು ಕೇಳ್ತಾನೆ ಇಲ್ಲ. ಹೀಗೆ ಆ ಊರಿನ ಹೆಸರು ಹೇಳ್ತಾ ಹೇಳ್ತಾ ಪೇಟೆ ಸುತ್ತಾ ಇರೋ ಆ ಪ್ರವಾಸಿಯನ್ನ ಹತ್ರ ಕರೆದ ಒಬ್ಬ ಟ್ಯಾಕ್ಸಿ ಡ್ರೈವರ್ ಹೀಗೆ ಹೇಳ್ತಾನೆ, ಸರ್, ನಿಮ್ಗೆ ಅಘೋರಿಗಳ ಜೊತೆಗೆ ಮಾತನಾಡಬೇಕು ಅನ್ನೋದಾದ್ರೆ ನಾನು ಬೇರೆಯವರನ್ನ ತೋರಿಸ್ತೀನಿ. ಆದ್ರೆ ನೀವು ಹೇಳ್ತಿರೋ ಊರಿದೆಯಲ್ಲ, ಅದಕ್ಕೆ ಮಾತ್ರ ಹೋಗೋದು ಬೇಡ. ಅಲ್ಲಿಗೆ ಹೋಗುದು ಅಂದ್ರೆ ಸಾಕ್ಷಾತ್ ಯಮರಾಜನ ಕೋಣದ ಕಾಲಿನ ಕೆಳಗೆ ನಾವಾಗೆ ಹೋಗಿ ಮಲಗಿದ ಹಾಗೆ. ದಯವಿಟ್ಟು ಅಲ್ಲಿಗೆ ಕರಿಬೇಡಿ. ಆ ಡ್ರೈವರ್ ಮಾತನ್ನ ಕೇಳಿ ಪ್ರವಾಸಿಯ ಆಸಕ್ತಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಯಾಕೆ ಹೀಗಂತಿದ್ದೀರಾ? ಅವರು ನಮ್ಮ ಹಾಗೆ ಮನುಷ್ಯರಲ್ವಾ? ಅವರನ್ನ ಭೇಟಿ ಆಗೋದ್ರಲ್ಲಿ ಏನ್ ತಪ್ಪಿದೆ ಅಂತ ಕೇಳ್ತಾನೆ. ಅದಕ್ಕೆ ಆ ಟ್ಯಾಕ್ಸಿ ಡ್ರೈವರ್, ಮನುಷ್ಯರು ಹೌದು ಸರ್, ಆದ್ರೆ ನಮ್ಮ ಹಾಗೆ ಅಂತ ಮಾತ್ರ ಹೇಳ್ಬೇಡಿ. ಸುಮಾರು 10 ವರ್ಷದ ಕೆಳಗೆ ನಿಮ್ ಹಾಗೆ ಇಬ್ರು ಅವರನ್ನ ಭೇಟಿ ಆಗ್ತೀವಿ ಅಂತ ಆ ಹಳ್ಳಿಗೆ ಹೋದ್ರು. 1 ವಾರ ಆದ್ರೂ ವಾಪಸ್ ಬರ್ಲೇ ಇಲ್ಲ. ಕೊನೆಗೆ ಅವರನ್ನ ಹುಡ್ಕೊಂಡು ಹೋದ ಪೊಲೀಸರಿಗೆ ಸಿಕ್ಕಿದ್ದು ಅವರ ಅಸ್ಥಿ ಪಂಜರ ಮಾತ್ರ. ಅವರಿಬ್ಬರನ್ನು ಅಘೋರಿಗಳು ಜೀವಂತವಾಗಿ ಸುಟ್ಟು ತಿಂದು ಬಿಟ್ಟಿದ್ರು ಸಾರ್ ಅಂತ ಭಯದಲ್ಲಿ ಹೇಳ್ದ. ಆದ್ರೆ ಎಲ್ಲಿ ಭಯ ಇರುತ್ತೋ ಅಲ್ಲೇ ಕುತೂಹಲನೂ ಕೂಡ ಇರುತ್ತೆ. ಪೇಟೆ ಇಡೀ ಅಲೆದ ಅವನಿಗೆ ಕೊನೆಗೆ ಪಕ್ಕದ ಹಳ್ಳಿಯ ಒಬ್ಬ ವ್ಯಕ್ತಿ ಸಿಗ್ತಾನೆ. ಅವನು ಅಘೋರಿಗಳಿದ್ದ ಆ ಊರಿನ ಹತ್ರನೇ ಇದ್ದ ಇನ್ನೊಂದು ಹಳ್ಳಿಯಿಂದ ತರಕಾರಿಗಳನ್ನ ಗಾಡಿಯಲ್ಲಿ ಹಾಕೊಂಡು ಇಲ್ಲಿಗೆ ಬಂದಿದ್ದ. ಖಾಲಿ ವಾಪಸ್ ಹೋಗೋ ಬದಲು ಈ ಪ್ರವಾಸಿಯನ್ನ ಕರ್ಕೊಂಡು ಹೋದ್ರೆ ಸ್ವಲ್ಪ ಹಣ ಆದ್ರೂ ಸಿಗುತ್ತೆ ಅಂತ ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಒಪ್ತ. ಪ್ರವಾಸಿ ಅರ್ಧ ಭಯ ಮತ್ತೆ ಇನ್ನರ್ಧ ಕುತೂಹಲದಲ್ಲಿ ಗಾಡಿ ಹತ್ತಿ ಕೂತ. ಗಾಡಿ ಹೊರಡ್ತು. ಅದು ಸ್ವಲ್ಪ ದೂರ ಹೋದ್ಮೇಲೆ ಪ್ರವಾಸಿ ಆ ಗಾಡಿಯವನ ಹತ್ರ, ಅಲ್ಲ ಇವ್ರೆ, ಎಲ್ಲ ಹೇಳ್ತಾರೆ ಈ ಅಘೋರಿಗಳು ತುಂಬಾ ಡೇಂಜರು, ಅವರ ಹತ್ರ ಹೋಗ್ಬಾರ್ದು ಅಂತ. ಮತ್ತೆ ನೀವು ಅವರಿರೋ ಊರಿನ ಪಕ್ಕದಿಂದಾನೆ ಹೇಗೆ ಬಂದ್ರಿ ಅಂತ ಕೇಳ್ದ. ಅದಕ್ಕೆ ಆ ಹಳ್ಳಿಯವನು ನಕ್ಕು, ಹಾಗೆಲ್ಲ ಏನಿಲ್ಲ ಸರ್, ಅವರು ತಮ್ಮ ಪಾಡಿಗೆ ತಾವು ಇರೋ ಜನ, ಹಾಗೆಲ್ಲ ಸುಮ್ನೆ ಏನೂ ಮಾಡಲ್ಲ ಅಂದ. ಆಗ ಪ್ರವಾಸಿ, ಮತ್ತೆ 10 ವರ್ಷದ ಹಿಂದೆ ಅದ್ಯಾರೋ ಇಬ್ರನ್ನ ಜೀವಂತ ತಿಂದ್ರಂತಲ್ಲ ಅಂತ ಕೇಳಿದಾಗ ಗಾಡಿಯವನು, ಅದೆಲ್ಲ ಅರ್ಧ ಸತ್ಯ ಸರ್. ಅಘೋರಿಗಳು ತಮ್ಮ ಪಾಡಿಗೆ ತಾವು ಸ್ಮಶಾನದಲ್ಲಿ ಪೂಜೆ ಮಾಡ್ತಿದ್ದಾಗ ಈ ಇಬ್ರು ಪ್ರವಾಸಿಗಳು ಹೆದರಿ ಅವರ ಮೇಲೆ ಕಲ್ಲು ಎಸೆದ್ರಂತೆ. ಆಗ ಅವರು ಇವರ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಷ್ಟೇ. ಅಷ್ಟಕ್ಕೂ ಅವರನ್ನ ಕೊಂದಿದ್ದು ಅಘೋರಿಗಳಲ್ಲ. ಈ ಕಾಡಲ್ಲಿ ಕರಡಿಗಳು ತುಂಬಾನೇ ಇದಾವೆ, ಅವೇ ಅವರನ್ನ ಹಿಡಿದು ಕೊಂದಿರೋದು. ಅಘೋರಿಗಳು ತಿಂದ್ರು, ಕರಡಿ ತಿಂದ್ರು, ಕೊನೆಗೆ ಉಳಿಯೋದು ಅಸ್ಥಿ ಪಂಜರ ಮಾತ್ರ ಅಲ್ವಾ? ಅದಕ್ಕೆ ಜನ ಎಲ್ಲ ಅಘೋರಿಗಳೇ ಅವರನ್ನ ತಿಂದ್ರು ಅಂತ ತಪ್ಪು ತಿಳ್ಕೊಂಡ್ರು ಅಂತ ಹೇಳ್ದ. ಸ್ನೇಹಿತರೆ, ಮೇಲೆ ಹೇಳಿರೋ ಈ ಘಟನೆ ಇದೆಯಲ್ಲ, ಅದು ಕೇವಲ ಕಥೆಯಲ್ಲ. ಅಘೋರಿಗಳ ಬಗ್ಗೆ ಇರೋ ಎಷ್ಟೋ ನಂಬಿಕೆಗಳು ಜನರ ಮಧ್ಯೆ ಹಬ್ಬಿರೋದೇ ಹೀಗೆ. ನಿಮ್ಮ ಹಾಗೆ ನಾರ್ಮಲ್ ಆಗಿ ಇರದೆ ಬಹಳ ವಿಚಿತ್ರ ಹಾಗೂ ರಹಸ್ಯವಾದ ಜೀವನ ಕ್ರಮವನ್ನ ಅಳವಡಿಸಿಕೊಂಡಿರೋದ್ರಿಂದ ಅಘೋರಿಗಳ ಸುತ್ತ ಇಂಥದ್ದೇ ನೂರಾರು ಕಥೆಗಳು ಹುಟ್ಕೊಂಡಿದ್ದಾವೆ. ಅದರಲ್ಲಿ ಅರ್ಧ ಸತ್ಯ ಇದ್ರೆ ಇನ್ನರ್ಧ ಸುಳ್ಳು. ಯಾವುದು ಸತ್ಯ, ಯಾವುದು ಸುಳ್ಳು ಇದನ್ನ ತಿಳಿದುಕೊಳ್ಳೋಕೆ ಬಹಳಷ್ಟು ಜನ
ಅಘೋರಿಗಳ ಆ ರಹಸ್ಯಮಯ ಪ್ರಪಂಚಕ್ಕೆ ಖುದ್ದಾಗಿ ಹೋಗಿದ್ದಾರೆ. ಅವರ ಜೊತೆ ಇದ್ದೂ ಕೂಡ ಬಂದಿದ್ದಾರೆ. ಮೇಲೆ ಹೇಳಿದ ಕತೆ ಕೂಡ ಅಂಥದ್ದೇ ಒಂದು ನೈಜ ಘಟನೆ. ಇಲ್ಲಿ ಎಲ್ಲರ ಎಚ್ಚರಿಕೆಗಳನ್ನು ಮೀರಿ ಗಾಡಿ ಹತ್ತಿ ಅಘೋರಿಗಳ ಅಪಾಯಕಾರಿಯಾದ ಕತ್ತಲ ಲೋಕಕ್ಕೆ ಹೋದ ಪ್ರವಾಸಿಯ ಹೆಸರು ಮಯೂರ್ ಕಲ್ಬಾಗ್ ಅಂತ. ಹಾಗೆ ಹೋದ್ಮೇಲೆ ಅವರ ಕತೆ ಏನಾಯ್ತು, ಅವರು ಅಲ್ಲಿ ನೋಡಿದ ಭಯಾನಕ ಸತ್ಯಗಳು ಏನು, ಬನ್ನಿ ಇದನ್ನೆಲ್ಲ ತಿಳ್ಕೊಳ್ಳೋಣ. ಅಷ್ಟು ಮಾತ್ರ ಅಲ್ಲ, ಈ ಪ್ರವಾಸಿಗರು ಮಾತ್ರ ಅಲ್ಲದೆ ಅಘೋರಿಗಳ ಕತ್ತಲ ಪ್ರಪಂಚವನ್ನ ಹೊಕ್ಕ ಇನ್ನು ಬಹಳಷ್ಟು ಜನರು ಹೇಳಿರೋ ವಿಚಿತ್ರ ಸತ್ಯಗಳ ಮೇಲೂ ಬೆಳಕು ಚೆಲ್ಲೋಣ. ಪ್ರವಾಸಿ ಹಳ್ಳಿಯವನ ಜೊತೆ ಮಾತನಾಡ್ತಾ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಇಬ್ರು ಅಘೋರಿಗಳು ಅವರ ದಾರಿಯಲ್ಲಿ ಕಾಣಿಸಿಕೊಳ್ತಾರೆ. ದೇವಸ್ಥಾನಕ್ಕೆ ಹೊರಟವನಿಗೆ ದಾರಿಲಿ ದೇವರೇ ಸಿಕ್ಕಂಗಾಗಿ ಆ ಪ್ರವಾಸಿಗೆ ರೋಮಾಂಚನ ಆಗುತ್ತೆ. ಅರೆರೇ ಅಘೋರಿಗಳು ಅಂತ ಅವನು ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೇನೆ ಅವರು ಅವನ ಹೆಸರನ್ನ ಕೂಗಿ ಕರೀತಾರೆ. ಏನಪ್ಪ ಮಯೂರ, ನಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಬರ್ತಿದ್ದೀಯಾ? ಬಾ ಬಾ, ನಿನಗೊಂದು ಗತಿ ಕಾಣಿಸ್ತೀವಿ ಅಂತ ಅವನಿದ್ದ ಗಾಡಿಯ ಕಡೆಗೆ ಓಡಿ ಬಂದೇ ಬಿಡ್ತಾರೆ. ಇದನ್ನ ಮೊದಲೇ ನಿರೀಕ್ಷೆ ಮಾಡಿದ್ದ ಹಳ್ಳಿಯವನು ಗಾಡಿಯನ್ನ ವೇಗವಾಗಿ ಓಡಿಸಿ ಹೇಗೋ ಅಲ್ಲಿಂದ ಪಾರಾಗ್ತಾನೆ. ಪಾರಾಗಿದ್ದೇನೋ ಹೌದು, ಆದ್ರೆ ಜೀವನದಲ್ಲಿ ಇದೇ ಮೊದಲನೇ ಸಲ ತನ್ನನ್ನ ನೋಡ್ತಿರೋ ಅಘೋರಿಗಳಿಗೆ ತನ್ನ ಹೆಸರು ಗೊತ್ತಾಗಿದ್ದು ಹೇಗೆ? ಅವರಿಗೆ 6ನೇ ಇಂದ್ರಿಯ ಅಥವಾ 6th ಸೆನ್ಸ್ ಅಂತಾರಲ್ಲ, ಅದು ಇದ್ಯಾ? ತನ್ನ ಎಲ್ಲಾ ಪ್ರಶ್ನೆಗಳಿಗೆ ಆ ಪ್ರವಾಸಿ ಉತ್ತರ ಕಂಡುಕೊಂಡ. ಈ ಎಲ್ಲಾ ಪ್ರಶ್ನೆಗಳ ಜೊತೆ ಅಘೋರಿಗಳ ಸಾಧನೆ ಹಾಗೂ ಇಂದ್ರಿಯಗಳ ಕುರಿತಾದ ರೋಚಕ ಮಾಹಿತಿಯನ್ನ ತಿಳಿದುಕೊಳ್ಳುವುದಕ್ಕೆ ಮುಂದಿನ ಎಪಿಸೋಡ್ ಅನ್ನ ನೀವೆಲ್ಲರೂ ತಪ್ಪದೆ ಕೇಳಿ. ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ. ಅಘೋರಿ ಈ ಹೆಸರನ್ನ ಕೇಳಿದ ಕೂಡಲೇ